ಇನ್ನೆಲ್ಲ ನೀರ್ ಬರೋದು. ನಾವಿಲ್ಲಿ ಮಲ್ಕೋತಿದ್ವಿ ಇದೇ ಜಾಗದಲ್ಲಿ. ಸೊ ಇಲ್ಲಿ ಒಂದ್ 5 ಜನ, ಇಲ್ಲಿ ಒಂದ್ 7 ಜನ, ಅಂದ್ರೆ ಹಿಂಗೆ ಸ್ಟ್ರೈಟ್ ಸ್ವಲ್ಪ ಜನ, ಹಿಂಗೆ ಸ್ವಲ್ಪ ಜನ ಮಲ್ಕೋತಿದ್ವಿ. ನಾನು ಇಲ್ಲಿ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು ಗೊತ್ತಾ, ಇಲ್ಲಿಂದ ಹೋಗ್ತಿದ್ರು, ನಾನು ಇಲ್ಲಿ ಕುತ್ಕೊಂಡು ಅಳ್ತಿದ್ದೆ ನಮ್ಮಮ್ಮ ಯಾವಾಗ ಬರ್ತಾರೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ಗಳಿದೆ, ತುಂಬಾ ಏನೇನೋ ಆಗಿದೆ ಇಲ್ಲಿ. ಆಮೇಲೆ ಮಳೆ ಬಂದಾಗೆಲ್ಲ ತುಂಬಾ ಪ್ರಾಬ್ಲಮ್ ಆಗೋದು ಇಲ್ಲಿ. ಯಾಕಂತಂದ್ರೆ ಸೀಟ್ ಎಷ್ಟೊಂದ್ಸಲ ಈ ಮನೇಲಿದ್ದಾಗ ನಮ್ಗೆ ತಿನ್ನಕ್ಕೆಲ್ಲ ಊಟ ಇರ್ಲಿಲ್ಲ. ಫೈನಾನ್ಷಿಯಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮನೇಲಿ ಏನೇನೋ ನಡೀತಿತ್ತು. ಕಪಾಳು ಕೊಡ್ದಿದ್ದ ಅವಾಗ ನನಗೆ ತುಂಬಾ ಬೇಜಾರಾಗ್ತಿತ್ತು. ಹೇ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಅಂದ್ರೆ ನನ್ನ ಹಳೆಯ ಮನೆಗೆ. ನಾನು ಹುಟ್ಟಿದ್ದು, ಆಟ ಆಡಿದ್ದು, ಬೆಳೆದಿದ್ದು ಎಲ್ಲಿ ಅಂತ ತುಂಬ ಜನರಿಗಿತ್ತು ಕಮೆಂಟ್ ಸೆಕ್ಷನಲ್ಲಿ. ಸೊ ಅದಕ್ಕೆ ಇವತ್ತು ನನ್ನ ಓಲ್ಡ್ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ನರ್ವಸ್ ಇದ್ದೀನಿ, ಎಕ್ಸೈಟೆಡ್ ಇದ್ದೀನಿ, ಖುಷಿನೂ ಆಗ್ತದೆ. ಯಾಕೆ ಇವತ್ತು ಇದು ಮಾಡ್ತಾ ಇದ್ದೀನಿ ಅಂತ ಅಂದರೆ ದರ್ ಇಸ್ ಅ ಸರ್ಪ್ರೈಸ್ ವಿಚ್ ಇಸ್ ಕಮ್ಮಿಂಗ್. ತುಂಬ ಬೇಗನೆ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಬರುತ್ತೆ. ಆ್ಯಂಡ್ ಐ ನೋ ನೀವೆಲ್ಲರೂ ತುಂಬ ಪ್ರೌಡ್ ಫೀಲ್ ಮಾಡ್ತೀರಾ ಅದು ಕೇಳಿಸ್ಕೊಂಡಾದ್ಮೇಲೆ ಅಥವಾ ನೋಡಿದ್ಮೇಲೆ ಅಂತ. ತುಂಬ ಕಷ್ಟ. ಲೈಕ್ 15 ವರ್ಷದ ಹುಡುಗಿಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು. ಸೊ ತುಂಬ ಈ ಸ್ಥಾನದಲ್ಲಿ ಇದ್ದೀನಿ ಇವಾಗ. ನನಗೋಸ್ಕರ ಏನೋ ಒಂದು ಮಾಡ್ತಾ ಇದ್ದೀನಿ. ಇಷ್ಟೊಂದು ರಿಸ್ಕ್ ತಗೊಂಡು 22 ವರ್ಷಕ್ಕೆ ಅಂತಂದರೆ ಇಟ್ಸ್ ನಾಟ್ ಈಸಿ. 15 ವರ್ಷದ ಮಗುವಿಂದ ಹಿಡಿದು ಇವಾಗ ನಂಗೆ 22 ವರ್ಷ. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಜರ್ನಿ. ಇದೆಲ್ಲ ಸೈಡ್ಗೆ ಹೇಳೋಣ, ಮತ್ತೊಂದ್ಸಲ ಯಾವಾಗಾದರೂ ನನಗದು ಕಾನ್ಫಿಡೆನ್ಸ್ ಬಂದರೆ ಮಾತಾಡ್ತೀನಿ ಅದ್ರ ಬಗ್ಗೆ. ಎಲ್ಲರಿಗೂ ನಾನು ಅಷ್ಟೊಂದೇನು ಮಾತಾಡೋಕೆ ಹೋಗಲ್ಲ. ಇವಾಗ ಹಳೆ ಮನೆ ತೋರಿಸೋ ಟೈಮ್ ಬಂದಿದೆ. ನಾನು ಯಾವ ಮನೇಲಿದ್ದೆ, ಹೇಗೆ ಏನು ಎತ್ತ, ರೋಡ್ ಹೇಗಿತ್ತು, ಪ್ರತಿಯೊಂದು ತೋರಿಸ್ತೀನಿ, ಏನೇನು ಮಾಡ್ತಿದ್ದೆ ನಾನು ಅಂತ. ಬನ್ನಿ ಹೋಗೋಣ. ಇವಾಗ ಆಟೋ ಬುಕ್ ಮಾಡಿದ್ದೆ ನಾನು. ಆಟೋ ಬಂದಿದ ತಕ್ಷಣ ಲೀವ್. ನಾನು ನಮ್ಗೆಲ್ಲರಿಗೂ ತೋರಿಸ್ತೀನಿ ನಮ್ಮ ಮನೆಗೆ. ಸ್ವಾಗತ ಸುಸ್ವಾಗತ ಹಳೆ ಮನೆಗೆ. ಥ್ಯಾಂಕ್ ಯು ಗೈಸ್. ಸೊ ಇವಾಗ ಆನ್ ದ ವೇ ಇದ್ದೀನಿ. ಎಷ್ಟು ಹ್ಯಾಪಿ ಫೀಲಿಂಗ್ಸ್, ಬಟರ್ಫ್ಲೈ ಫೀಲಿಂಗ್ಸ್ ಬರ್ತಿದೆ ಹೊಟ್ಟೆಯಲ್ಲಿ ನನಗೆ. ಸೋ ಹ್ಯಾಪಿ. ಬನ್ನಿ ಹೋಗೋಣ. ಸೊ ಈ ಥರ ಇತ್ತು ನಮ್ಮ ಒಂದು ಹಳೆ ಮನೆ. ತುಂಬ ಮೆಮೊರೀಸ್ ಇದೆ. ಚಿಕ್ಕ ಮಕ್ಕಳೆಲ್ಲ ತುಂಬ ನನಗೆ ಇಲ್ಲಿ ತುಂಬ ಇಷ್ಟಪಡ್ತಾರೆ. ನಾನು ಚಿಕ್ಕ ಮಗು, ಲೈಕ್ 7 ವರ್ಷ ಅಥವಾ 6 ವರ್ಷ ಇದ್ದೆ ಆವಾಗ ಇಲ್ಲಿಂದ ಹೊರಟ್ಬಿಟ್ಟೆ ನಾನು. ಹೊರಟ್ಬಿಟ್ಟು ಬೇರೆ ಕಡೆ ನಾವು ಶಿಫ್ಟ್ ಆದ್ವಿ. ಯಾಕಂದರೆ ನಮ್ಮ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಎಲ್ಲಿ ನಮ್ಗೆ ಹತ್ರ ಆಗ್ತಿತ್ತು ಅಲ್ಲೇ ನಾವು ಶಿಫ್ಟ್ ಆದ್ವಿ. ಸೊ ಈ ಥರ ಎಲ್ಲ ಆಯಿತು. ನಾನು ನಿಮಗೆ ಇವಾಗ ಮನೆ ತೋರಿಸ್ತೀನಿ, ಯಾವ ಮನೇಲಿದ್ದೆ, ಅಲ್ಲಿರೋ ಮೆಮೊರೀಸು, ಅಲ್ಲೇನಿತ್ತು ಪ್ರತಿಯೊಂದು ತೋರಿಸ್ತೀನಿ. ಬನ್ನಿ ಹೋಗೋಣ. ಗೈಸ್, ಸೊ ಬನ್ನಿ ತೋರಿಸ್ತೀನಿ. ನಾನು ಇದೇ ಮನೇಲಿ ಇದ್ದೀನಿ ನಾನು, ಬಟ್ ಇವಾಗ ರೆಂಟ್ಗಿದ್ದಾರೆ. ಸೊ ನೋಡಿ, ಎಲ್ಲ ಇಂಟೀರಿಯರ್ ಎಲ್ಲ ಮಾಡಿಸಿದ್ದಾರೆ. ಮುಂಚೆ ಈ ಥರ ಎಲ್ಲ ಇರಲಿಲ್ಲ. ಇಲ್ಲಿಂದೆಲ್ಲ ನೀರು ಬರೋದು. ನಾವಿಲ್ಲಿ ಮಲ್ಕೋತಿದ್ವಿ ಇದೇ ಜಾಗದಲ್ಲಿ. ನಾನು 0.5 ಇಟ್ಟು ತೋರಿಸ್ತೀನಿ ನೋಡಿ. ಸೊ ಈ ಥರ ಮನೆ ಇದು. ಎಲ್ಲ ಇವಾಗ ಪೇಂಟ್ ಎಲ್ಲ ಮಾಡಿಸ್ಬಿಟ್ಟು, ಫ್ಯಾನ್ ಇರಲಿಲ್ಲ ಅವಾಗ, ಪೇಂಟ್ ಎಲ್ಲ ಇಂಟೀರಿಯರ್ ಎಲ್ಲ ಮಾಡಿಸಿದ್ದಾರೆ. ನೋಡ್ಬೋದು ನೀವು. ಇದು ಒಂದೇ ರೂಮು, ಇಷ್ಟೇ ಇರೋದು. ಇದೆಲ್ಲ ಇವಾಗೆಲ್ಲ ಮಾಡಿಸ್ಕೊಂಡಿರೋದು. ಮುಂಚೆ ಇದೆಲ್ಲ ಯಾವುದೂ ಇರಲಿಲ್ಲ. ಆಮೇಲೆ ಇದು ಕಿಚನ್ ನೋಡಿ, ಈ ಥರ ಇತ್ತು ನಮ್ಮ ಕಿಚನು. ಕಿಚನ್ ಸೇಮ್ ಇತ್ತು, ಬಟ್ ಪೇಂಟಿಂಗ್ ಆಗಲಿ ಇದೆಲ್ಲ ಪ್ರತಿಯೊಂದು ಇಂಟೀರಿಯರ್ ಮಾಡಿಸಿರೋದು. ಇದು ಯಾವುದೂ ಇರಲಿಲ್ಲ. ಇಲ್ಲಿ ಬರೀ ನಮ್ಮದು ಈ ಥರನೇ ಸೇಮ್ ಇತ್ತು, ಇಟ್ಕೋತಿದ್ವಿ. ಇದು ಇರಲಿಲ್ಲ, ಇದು ಯಾವುದೂ ಇರಲಿಲ್ಲ. ನಾವು ಆಲ್ಮೋಸ್ಟ್ ಎಷ್ಟು ಜನ ಇದ್ವಿ ಗೊತ್ತಾ ಗೈಸ್? ವಿ ವರ್ 12 ಮೆಂಬರ್ಸ್. ನಮ್ಮಮ್ಮ, ನಮ್ಮಪ್ಪ, ಮತ್ತು ನಮ್ಮ ಅಪ್ಪನ ತಮ್ಮಂದಿರು, ಅಕ್ಕಂದಿರು, ತಂಗಿದಿರು ಎಲ್ಲರೂ ಇದ್ದರು. ಸೊ 12 ಜನ ಈ ಮನೇಲಿ ಅಡ್ಜಸ್ಟ್ ಮಾಡ್ಕೋತಿದ್ವಿ ನಾವು. 12 ಮೆಂಬರ್ಸ್ ಟೋಟಲಿ. ಸೊ ಇಲ್ಲಿ ಒಂದು 5 ಜನ, ಇಲ್ಲಿ ಒಂದು 7 ಜನ, ಅಂದರೆ ಹಿಂಗೆ ಸ್ಟ್ರೈಟ್ ಸ್ವಲ್ಪ ಜನ, ಹಿಂಗೆ ಸ್ವಲ್ಪ ಜನ ಮಲ್ಕೋತಿದ್ವಿ. ಸೊ ಈ ಮನೆಯಲ್ಲಿ ನಂದು ಯಾವುದೇ ಒಳ್ಳೆ ಮೆಮೊರೀಸ್ ಇರಲಿಲ್ಲ. ಯಾರೂ ಈ ಥರ ಹೇಳಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ. ತುಂಬ ಒಂಥರ ಕೆಟ್ಟ ಮೆಮೊರೀಸ್ ಇತ್ತು ಈ ಮನೆಗಳಲ್ಲೆಲ್ಲ. ಬಿಕಾಸ್ ಐ ಯೂಸ್ ಟು ಕ್ರೇವ್ ಫಾರ್ ಮೈ ಮದರ್ಸ್ ಲವ್ ಅಂತಲೇ ಹೇಳ್ಬೋದು. ತುಂಬ ನಮ್ಮಮ್ಮ ಯಾವ ಕೆಲಸದಿಂದ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ದಿಸ್ ಇಸ್ ದ ಪಾಯಿಂಟ್. ನಾನು ಇಲ್ಲಿ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು ಗೊತ್ತಾ, ಇಲ್ಲಿಂದ ಹೋಗ್ತಿದ್ರು, ನಾನು ಇಲ್ಲಿ ಕುತ್ಕೊಂಡು ಅಳ್ತಿದ್ದೆ ನಮ್ಮಮ್ಮ ಯಾವಾಗ ಬರ್ತಾರೆ. ನನಗೆ ತುಂಬ ಮಿಸ್ ಮಾಡ್ಕೋತಿದ್ದೆ ನಮ್ಮಮ್ಮಿಗೆ. ಅದಕ್ಕೆ ಐ ಯೂಸ್ ಟು ಕ್ರೈ ಹಿಯರ್ ಸಿಟ್ಟಿಂಗ್ ಹಿಯರ್.
ನಮ್ಮ ಬಂದರೆ ಚೆನ್ನಾಗಿದೆ ಅಂತ ಕಿರ್ಚಾಡ್ತಿದ್ದೆ ನಮಗೆ, ಹೋಗ್ಬೇಡ ಅಂತ ತಲೆಯೆಲ್ಲ ಕೂದಲೇ ಹೇಳ್ಕೊತಿದ್ದೆ ನಾನು ಒಬ್ಳನ್ನೇ ಬಿಟ್ಟು ಹೋಗ್ಬೇಡ ಅಂತ. ಬಟ್ ಅವಾಗ ನಮ್ಮ ಕೆಲ್ಸಕ್ಕೆ ಹೋಗ್ಲೇಬೇಕಿತ್ತಲ್ಲ, ಸೊ ಹೋಗ್ತಿದ್ರು. ಸೊ ನೋಡಿ ಈ ಥರ ಇದೆ ಎಲ್ಲ. ಇದನ್ನು ಕೋಟ್ರಸ್ ಅಂತ ಹೇಳ್ತಾರೆ. ಇಲ್ಲೇ ಹುಟ್ಟಿ ಬೆಳೆದು ಪ್ರತಿಯೊಂದು ಇದ್ದಿದ್ದು. ಸೊ ತುಂಬ ಚೆನ್ನಾಗಿದೆ. ಏನೂ ಒಳ್ಳೆ ಮೆಮೊರೀಸ್ ಇಲ್ಲ ಇಲ್ಲಿ, ತುಂಬ ಕೆಟ್ಟ ಮೆಮೊರೀಸೇ ಇದೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ಗಳಿದೆ, ತುಂಬ ಏನೇನೋ ಆಗಿದೆ ಇಲ್ಲಿ. ಬಟ್ ಇಟ್ಸ್ ಓಕೆ, ಇವಾಗ ಚೆನ್ನಾಗಿದ್ದೀನಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ, ತುಂಬ ಮುಖ್ಯ. ಮಳೆ ಬರ್ತಿದೆ ನೋಡಿ. ಸೊ ಬನ್ನಿ ಇನ್ನು ಏನೇನು ಮಾಡ್ತಿದ್ದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಇಲ್ಲೇ ಹುಟ್ಟಿ ಬೆಳೆದು ಪ್ರತಿಯೊಂದು ಇಲ್ಲೇ ಮಾಡಿದ್ದು. ಸೊ ವಾಶ್ರೂಮ್ ನೀವು ನೋಡ್ಬೋದು ಪ್ರತಿಯೊಂದು. ಬಟ್ ನಾವಿದ್ದು ಗ್ರೌಂಡ್ ಫ್ಲೋರಲ್ಲೇ, ಒಂದೇ ಮನೆ. ಸೊ ಮೇಲ್ಗಡೆ ಎಲ್ಲ ಐ ಗೆಸ್ ರೆಂಟಿಗೆ ಇದ್ದಾರೆ. ಆವಾಗಿದ್ದವರು ಆ್ಯಕ್ಚುಲಿ ಇವಾಗಲೂ ಇದ್ದಾರೆ, ಅಂದರೆ ಏನೂ ಚೇಂಜ್ ಆಗಿಲ್ಲ. ಆವಾಗಿದ್ದವ್ರು ಎಷ್ಟೊಂದು ಜನ ಇವಾಗಲೂ ಇಲ್ಲೇ ಉಳ್ಕೊಂಡಿದ್ದಾರೆ. ಸೊ ಇಟ್ಸ್ ನೈಸ್. ನಾನು ಫುಲ್ ರೋಡ್ ತೋರಿಸ್ಬಿಡ್ತೀನಿ, ಬನ್ನಿ ಹೋಗೋಣ. ಚೆನ್ನಾಗಿದ್ದೀರಾ? ಇದಿತ್ತು ಗೈಸ್ ನಮ್ಮ ಮನೆ ರೋಡ್ ಅಂತಾರಲ್ಲ, ಇಷ್ಟು ಫುಲ್ಲು. ಆಮೇಲೆ ಮಳೆ ಬಂದಾಗೆಲ್ಲ ತುಂಬ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂತಂದರೆ ಸೀಟ್ ಅಂದರೆ ಈ ಥರ ಮನೇಲಿ ಲೈಕ್ ಇವಾಗ ನಾನು ಮೇಲೆ ತೋರಿಸ್ದೆ ಗೊತ್ತಾ ನಿಮಗೆ ಮನೆ ಬ್ಲಾಗಲ್ಲಿ, ಅಲ್ಲಿಂದೆಲ್ಲ ನೀರು ಬರೋದು ತುಂಬ, ಅದು ಪ್ರಾಬ್ಲಮ್ ಆಗ್ತಿತ್ತು. ಅದೆಲ್ಲ ಮೇಲ್ಗಡೆ ಕಟ್ಟಿರಲಿಲ್ಲ ಅವಾಗೆಲ್ಲ. ಇವಾಗ ಫುಲ್ ಅಲ್ಲಿ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಆಲ್ಮೋಸ್ಟ್ ಆಯಿತು. ನಾನು 7 years ಏನೋ ಇದ್ದೆ ಮಗು, ಆವಾಗ ನಮ್ಮಮ್ಮ ಬೇರೆ ಕಡೆ ಕರ್ಕೊಂಡು ಹೋದ್ರು. ಬಿಕಾಸ್ ಇಲ್ಲೆಲ್ಲ ಇಲ್ಲಿ ಬೇಡ, ಅಂದರೆ ನಾನು ದೊಡ್ಡೋಳು, ನಮ್ಮ ಅಕ್ಕನೂ ದೊಡ್ಡೋಳು ಆಗ್ತಿದ್ದಾಳೆ, ಇಲ್ಲೆಲ್ಲ ಬೇಡ. ಆಮೇಲೆ ಅವ್ರ ಕೆಲಸನೂ ಅಲ್ಲೇ ಶಿಫ್ಟ್ ಆಯಿತು. ಸೊ ಪ್ರತಿಯೊಂದು ಅಲ್ಲೇ ಇದು ಮಾಡಿದ್ದು. ಸೊ ಇಟ್ ವಾಸ್ ಅ ವೆರಿ ಬ್ಯಾಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಇವಾಗ ಈ ಸ್ಥಾನದಲ್ಲಿ ಇದ್ದೀನಿ, ತುಂಬ ಖುಷಿ ಆಗ್ತದೆ. ಇನ್ನೊಂದೇನೋ ಹೊಸದು ಬರ್ತದೆ ಮುಂದೆ ಅಂತ ಹೇಳಿದ್ದೆ ನಾನು. ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅದೇನು ಅಂತ ನಿಮಗೆಲ್ಲ ತೋರ್ಸೋಕ್ಕೆ. ಅಲ್ಲಿವರೆಗೂ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಏನು ಇರ್ಬೋದು ಅಂತ. ಸೊ ದಟ್ಸ್ ಇಟ್. ಅಲ್ಲಿ ಒಂದು ಅಂಗಡಿ ಕಾಣಿಸ್ತೆ ಗೊತ್ತಾ, ಅಲ್ಲಿ ನಾನು ಹೋಗ್ಬಿಟ್ಟು ₹1 ಇದು ಬರುತ್ತೆ, ಒಂದು ರೌಂಡಾಗಿ ಒಂದು ಚಾಕ್ಲೇಟ್ ಟೈಪ್ ಬರುತ್ತೆ, ಇಷ್ಟು ಮಸಾಲ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬರುತ್ತೆ, ಅದು ಸಕ್ಕತ್ತಾಗಿರ್ತಿತ್ತು. ಆಮೇಲೆ ಪಾಪಡ್ ಅಂತಲೂ ಬರುತ್ತೆ, 50 ಪೈಸಾ ಇದ್ದಿದ್ದು ಅವಾಗ ಪಾಪಡ್ ಅಂತ. ಸೊ ಅದೆಲ್ಲ ತಿಂತಿದ್ದೆ. ಹಿಂಗೆ ಮ್ಯಾಂಗೋದು ಬರುತ್ತೆ, ಅದು ಜೆಲಿ ಟೈಪ್ ಬರುತ್ತೆ, ಅದೆಲ್ಲ ತಿಂತಿದ್ದೆ. ಸ್ಕೂಲ್ಗೆಲ್ಲ ಹೋಗ್ತಿದ್ದೆ. UKGನೇ ಲಾಸ್ಟ್ ಇಲ್ಲಿದ್ದಿದ್ದು ನಾನು. UKG ಆದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ನಮ್ಮನ್ನ ಕೆಲಸ ಎಲ್ಲಿತ್ತು ಆ ಕಡೆನೇ ಹೋಗ್ಬಿಟ್ವಿ ನಾವು. ಜಾಸ್ತಿ ಇಲ್ಲಿ ತಮಿಳವರು, ಮುಸ್ಲಿಮ್ಸು, ಹಿಂದೂಸು ಎಲ್ಲ ಇಲ್ಲಿ ಫುಲ್ ಯುನೈಟಿ. ಇಲ್ಲಿ ತುಂಬ ಯುನೈಟಿ ಇತ್ತು. ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡ್ತೀನಲ್ಲ, ತುಂಬ ಯುನೈಟಿ, ತುಂಬ ಒಳ್ಳೆ ಲೈಕ್ ಬೋರೆ ಆಗಲ್ಲ ಇಲ್ಲಿ ಆ ಥರ ಜಾಗ. ಬಟ್ ನಮಗೆ ಯಾಕೆ ಅಷ್ಟು ಬೇಜಾರಿತ್ತು ಅಂದರೆ, ನಾವು ತುಂಬ ಫೈನಾನ್ಷಿಯಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮನೇಲಿ ಏನೇನೋ ನಡೀತಿತ್ತು, ವಿಚ್ ಐ ಕಾಂಟ್ ಟೆಲ್ ನಾವು. ಬಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ, ಪಕ್ಕ ಹೇಳ್ತೀನಿ. ಬಟ್ ಇವಾಗ ನಾನು ಹೇಳೋ ಸಿಚುವೇಶನಲ್ಲೂ ಇಲ್ಲ, ಹೇಳೋದಕ್ಕೂ ಆಗಲ್ಲ. ಸೊ ಬನ್ನಿ ಹೋಗೋಣ. ನಮ್ಮ ಮನೆಯವರೆಲ್ಲ ಇವತ್ತು ಮಕ್ಕಳೆಲ್ಲ ಯಾಕೆ ಬಂದರೆ, ಮಕ್ಕಳದು ಆಧಾರ್ ಕಾರ್ಡ್ ಎಲ್ಲ ಮಾಡ್ಬೇಕು. ಇವಾಗ ನನ್ನ ತಂಗಿ 7th ಸ್ಟ್ಯಾಂಡರ್ಡ್ ಏನೋ, ಸೊ 7th 6th ಇವ್ರದ್ದೆಲ್ಲ ಆಧಾರ್ ಕಾರ್ಡ್ ಮಾಡಿಸ್ಬೇಕಂತ ಇಲ್ಲಿ ಬಂದಿರೋದು. ಸೊ ನೋಡ್ಬೋದು. ಆಮೇಲೆ ಇನ್ನೊಂದು, ನಾವಿಲ್ಲಿದ್ದಾಗ ಅಕ್ಕಪಕ್ಕದವ್ರೆಲ್ಲರೂ ನಿಜ ಹೇಳ್ತಾರೆ, ಟು ಬಿ ಫ್ರೆಂಡ್, ತುಂಬ ಫ್ರೆಂಡ್ಲಿ ಗೈಸ್. ಏನೇ ಒಂದು ಕಷ್ಟ ಆಗ್ತಿದ್ರು ಬಂದು ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಆಬ್ವಿಯಸ್ಲಿ ಅವರು ಈ ಏರಿಯಾಗೆ ಬಿಲಾಂಗ್ ಆಗ್ತಿದ್ರು. ಸೊ ಆಬ್ವಿಯಸ್ಲಿ ಫೈನಾನ್ಷಿಯಲಿ ಅವರು ಕೂಡ ಎಲ್ಲಿಂದ ಹೆಲ್ಪ್ ಮಾಡೋದಕ್ಕಾಗುತ್ತೆ ಹೇಳಿ. ಬಟ್ ಇಮೋಷ್ನಲಿ ತುಂಬ ಸಪೋರ್ಟ್ ಮಾಡೋರು, ನನಗಾಗಲಿ ನಮ್ಮಮ್ಮ ಹಂಗಾಗಲಿ ತುಂಬ. ಬಿಕಾಸ್ ಆ ಫೇಸಿಂದ ನಾವು ಹೋಗ್ತಿದ್ವಿ, ಒಂದು ವರ್ಸ್ಟ್ ಫೇಸಿಂದ ಹೋಗ್ತಿದ್ವಿ ನಾವು. ಅವಾಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಎಷ್ಟೊಂದು ಸಲ ಈ ಮನೇಲಿದ್ದಾಗ ನಮ್ಗೆ ತಿನ್ನೋಕ್ಕೆಲ್ಲ ಊಟ ಇರಲಿಲ್ಲ. ಅವಾಗೆಲ್ಲ ಅಕ್ಕಪಕ್ಕ ಮನೆಯವ್ರೆಲ್ಲರೂ ನಮಗೆ ಊಟ ಎಲ್ಲ ಕೊಡೋದು, ಈ ಥರ ಎಲ್ಲ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ತುಂಬ ಗ್ರೇಟ್ಫುಲ್. ಬಟ್ ನನಗೆ ಪರ್ಸ್ನಲಿ ಎಂಥ ಮೆಮೊರೀಸು ಇಲ್ಲ ಇಲ್ಲಿ. ಇಲ್ಲಿ ಬಂದರೆ ಒಂಥರ ಏನೇನೋ ನೆಗೆಟಿವ್, ಈ ಥರ ನಾನು ಅಳ್ತಿದ್ನಲ್ಲ, ಈ ಥರ ಇದು ಮಾಡ್ತಿದ್ನಲ್ಲ, ಹಿಂಗಾಗಿತ್ತಲ್ಲ ಹಂಗಾಗಿತ್ತಲ್ಲ, ಈ ಥರನೇ ಒಂದು ಕೆಟ್ಟ ಮೆಮೊರೀಸ್ ಬರುತ್ತೆ. ಬಟ್ ಇಟ್ಸ್ ಓಕೆ. ಇವಾಗ ದಿಸ್ ಮೂಮೆಂಟ್ ಮ್ಯಾಟರ್ಸ್. ಈ ಸೆಕೆಂಡ್ ಮ್ಯಾಟ್ರ್ ಆಗುತ್ತೆ. ನೀವೆಲ್ಲರೂ ನನಗಿನ್ನೂ ಹೆಚ್ಚು ಪ್ರೀತಿ ಕೊಡಿ. ಇನ್ನು ಆಲ್ರೆಡಿ ತುಂಬ ಜನ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ, ತುಂಬ ಲಕ್ಕಿ ಫೀಲ್ ಆಗುತ್ತೆ. ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ ಪ್ರೀತಿ. ಇನ್ನು ನೋಡೋಣ ಎಲ್ಲಿವರೆಗೂ ಬೆಳೆಯೋಕ್ಕಾಗುತ್ತೆ ಅಲ್ಲಿವರೆಗೂ ಬೆಳಿತೀನಿ ನಾನು. ಇಟ್ಸ್ ನೈಸ್, ತುಂಬ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು, ಇಲ್ಲಿ ಇರಬೇಕಾದ್ರೆ ಗೈಸ್, ನಮ್ಮ ಮಮ್ಮಿಗೆ ಏನೂ ಕೆಲಸ ಬರ್ತಿರ್ಲಿಲ್ಲ ಆಯಿತಾ. ಮುಂಚೆ ನಾನು ಹುಟ್ಟಿದಾಗೆಲ್ಲ ನಮ್ಮಮ್ಮ 13 ವರ್ಷಕ್ಕೆ ನಮ್ಮಮ್ಮ ಮದುವೆ ಆಗಿರೋದು. ಸೊ ಅವ್ರಿಗೆ ಏನು ಕೆಲಸ ಮಾಡೋದಕ್ಕೆ ಏನೂ ಬರ್ತಿಲ್ಲ, ಬರೀ ಮನೆ ಕೆಲಸ ಬಿಟ್ಟು ಅವ್ರಿಗೇನು ಬರ್ತಿರ್ಲಿಲ್ಲ.
ಈ ಮನೆಯಿಂದ ನಮ್ಮ ಮಮ್ಮಿ ಸ್ವಲ್ಪ ಲೈಕ್ ಯೋಚನೆ ಮಾಡಿದೆ, ಓಕೆ ನಾನು ದುಡಿಯೋಕೆ ಹೋಗ್ಬೇಕು, ಕೆಲಸ ಮಾಡೋಕೆ ಹೋಗ್ಬೇಕು ಅಂತ ಈ ಮನೆಯಿಂದಾನೇ ಯೋಚನೆ ಮಾಡಿಬಿಟ್ಟು ಇಲ್ಲಿ ಈ ಮನೆಯಿಂದನೇ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಹುಟ್ಟಿದ್ದು ಬೇರೆ ಕಡೆ ಹುಟ್ಟಿದ್ದು ನಾನು, ಅಲ್ಲೆಲ್ಲೋ ಆ ಕಡೆ ಮೂರು ರೋಡ್ ಬಿಟ್ಟು ಇದೆ ಅದು, ಹುಟ್ಟಿದ್ದು ಆ ಕಡೆ. ಬಟ್ ವೆನ್ ಐ ವಾಸ್ ಲೈಕ್ ಒಂದು ಸರ್ಟನ್ ಏಜ್ ಆದಮೇಲೆ ಇಲ್ಲಿ ಬಂದಿದ್ದು ನಾವು. ಸೊ ಇಲ್ಲಿ ಬಂದು ನಮ್ಮ ಅಮ್ಮಂಗೆ ಬುದ್ಧಿ ಬಂದಿದ್ದು ಲೈಕ್ ಓಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕು, ನನ್ನ ಮಕ್ಕಳನ್ನ ಸಾಕೋಬೇಕು ಅಂತ. ಸೊ ನಿಜ ಹೇಳ್ತೀನಿ, ನಮ್ಮ ಹೆವಿ ಸ್ಟ್ರಗಲ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲ. ಆಮೇಲೆ ಕೆಲ್ಸಕ್ಕೆಲ್ಲ ಹೋದಾಗ ಅಲ್ಲೂ ಬುಲಿಂಗ್ ಮಾಡ್ತಿದ್ರು, ಏನೇನೋ ಅವ್ರಿಗೆ ರೇಗಿಸ್ತಿದ್ರು ನಮ್ಮ ಮಮ್ಮಿಗೆ. ಅಲ್ಲಿ ಊಟ ಕೊಡ್ತಿರ್ಲಿಲ್ಲ, ಅವರೆಲ್ಲ ತಿಂತಿರ್ಬೇಕಾದ್ರೆ ನಮ್ಮ ಮಮ್ಮಿಗೆ ಪಕ್ಕದಲ್ಲಿ ಕೂರ್ಸ್ಕೊತಿರ್ಲಿಲ್ಲ, ಯಾಕಂದರೆ ಅವ್ರ ಡ್ರೆಸ್ಸಿಂಗ್ ಚೆನ್ನಾಗಿರ್ತಿರ್ಲಿಲ್ಲ ಅಂತ. ಏನೇನೋ ಪ್ರಾಬ್ಲಮ್ಸ್ ಇತ್ತು ಗೈಸ್ ಅವಾಗೆಲ್ಲ. ನಮಗೂ ಅಷ್ಟೇ ಜಾಸ್ತಿ ಎಲ್ಲರೂ ಮಾತಾಡ್ಸ್ತಿರ್ಲಿಲ್ಲ, ಯಾಕಂದರೆ ವಿ ಬಿಲಾಂಗ್ ಟು ದಿಸ್ ಪ್ಲೇಸ್ ಅಂತ. ಸ್ಕೂಲಲ್ಲೂ ತುಂಬ ಬುಲಿ ಮಾಡೋರು ನಮಗೆ, ನನಗೆ ಅಂತೂ ತುಂಬ ಬುಲಿ ಮಾಡೋರು. ಬೇರೆ ಯಾರಾದರೂ ಲಂಚ್ ಇರ್ತಿದ್ರೆ ನಾನು ಅಲ್ಲಿ ನೋಡ್ತಿದ್ದೆ ಅವ್ರ ಮಮ್ಮಿ ಏನು ಕಳಿಸ್ಕೊಟ್ಟಿದ್ದಾರೆ ಅಂತ. ನಾನು ಮ್ಯಾಗಿನೇ ತೊಗೊಂಡು ಹೋಗ್ತಿದ್ದು. ಸೊ ಏನು ಕಳಿಸ್ಕೊಡ್ತಿದ್ದಾರೆ ಅಂತ ನೋಡಿದಾಗ ಅವ್ರು ಒಳ್ಳೆ ಊಟ ಇತ್ತು. ಒಂದ್ಸಲ ಏನು ಮಾಡಿಬಿಟ್ಟಿದೆ, ಬೈ ಮಿಸ್ಟಾಗಿ ತಿಂದ್ಬಿಟ್ಟಿದೆ ನಾನು. ಆ ಹುಡುಗಿ ಊಟ ಆಯಿತಾ, ನನ್ನ ಏಜೆ ಇದ್ದಿದ್ದು ಆ ಹುಡುಗಿ, LKG ಏನೋ ಸ್ಟಡಿ ಮಾಡ್ತಿದ್ದೆ ನಾನು. ತಿಂದಾಗ ಅಲ್ಲಿ ನನಗೆ ಟೀಚರ್ ತುಂಬ ಹೊಡೆದಿದ್ರು. ಮತ್ತು ಆ ಹುಡುಗಿನೂ ನಂಗೆ ಆ್ಯಕ್ಚುಲಿ ಇಲ್ಲಿ ಬೆನ್ನಿಗೆ ಹೊಡೆದಿದ್ಲು, ಆಮೇಲೆ ಇವಾಗ ಕಪಾಳಕ್ಕೆ ಹೊಡೆದಿದ್ಲು ಆವಾಗ ನನಗೆ. ಸೊ ಅವಾಗ ತುಂಬ ಬೇಜಾರಾಗಿತ್ತು. ಬಟ್ ಇವಾಗ ಲೈಕ್ ಈ ಸ್ಥಾನದಲ್ಲಿ ಇದ್ದೀನಿ ಅಂತ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ಬಟ್ ಹ್ಯಾಟ್ಸ್ ಆಫ್, ಇಲ್ಲಿಂದ ನಾನು ಅಲ್ಲಿ ಬಂದೀನಿ ಅಂದರೆ ಅದು ನಮ್ಮ ಅಮ್ಮಯಿಂದನೇ ಕಾರಣ. ಇವತ್ತು ನಾನು ಅದೇ ಹೇಳ್ತೀನಿ, ನಮ್ಮಮ್ಮ ಅಕಸ್ಮಾತ್ ಇಲ್ಲಿಂದ ನಮ್ಗೆ ಕರ್ಕೊಂಡು ಹೋಗ್ತಿಲ್ಲ ಅಂದರೆ ನಾನು ಇವತ್ತು ಆ ಸ್ಥಾನದಲ್ಲಿ ಮತ್ತು ಇನ್ನೊಂದೇನೋ ಸರ್ಪ್ರೈಸ್ ಅಂತೀನಲ್ಲ ಅದೆಲ್ಲ ಮಾಡೋಕ್ಕೆ ಆಗ್ತಿರ್ಲಿಲ್ಲ. 15 ವರ್ಷದ ಮಗು ನಾನು, ಆವಾಗ ಕೆಲ್ಸಕ್ಕೆ ಹೊರಟಿದ್ದು. ಸೊ ಇವಾಗ ನಂಗೆ 22 ವರ್ಷ, ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ. ಸೊ ಮಾಡ್ಬೇಕು, ತುಂಬ ಮಾಡೋದಿದೆ, ಮಾಡೋಣ ಒಂದೊಂದಾಗಿ. ನಮ್ಮಮ್ಮ ಏನೇನು ಮಿಸ್ ಔಟ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಆ ಕನಸು ಅವ್ರು ನನಸು ಮಾಡೋಣ. ಒಂದಿತ್ತು ನಮ್ಮ ಅಮ್ಮಂಗೆ, ಅದು ಫೈನಲಿ ಫುಲ್ಫಿಲ್ ಆಗಕ್ಕೆ ಹೋಗ್ತಿದೆ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಹೆಣ್ಮಕ್ಳಿಗೇನ ಎಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಷ್ಟ, ಪೇನು, ನೋವು ಇದೆಲ್ಲ ತುಂಬ ಲೈಕ್ ಜಾಸ್ತಿ ದಿನ ಇರಲ್ಲ. ಇಟ್ಸ್ ಟೆಂಪರರಿ. ನಾವು ಇಲ್ಲೇ ಇದ್ಬಿಡ್ತೀವಿ, ಇಲ್ಲೇ ನಮ್ಮ ಜೀವನ ಅಲ್ಲ. ಬರೀ ನೀವು ಒಳ್ಳೆ ಕರ್ಮಗಳು ಮಾಡಿ, ಯಾರ ಜೊತೆನೂ ತಪ್ಪಾಗಿ ನಡ್ಕೋಬೇಡಿ, ಕೆಟ್ಟದಾಗಿ ನಡ್ಕೋಬೇಡಿ, ಎಲ್ಲರಿಗೂ ಒಳ್ಳೇದು ಬಯಸಿ. ಈವನ್ ಅವ್ರು ನಿಮಗಿಂತ ಮೇಲಿದ್ದಾರೆ ಅಂದರೂ ಅವ್ರು ಒಳ್ಳೇದಾಗಲಿ, ಅವ್ರು ಗೆಲ್ಲಿ ಅಂತ ಬಯಸಿ ಹೊರತು ಯಾವತ್ತೂ ನೆಗೆಟಿವ್ ಏನೂ ಬಯಸಬೇಡಿ. ಯಾಕೆ ಅವಳು ಗೆಲ್ತಿದ್ದಾಳೆ ಈ ಥರ ಅಂತ. ನಾನು ತುಂಬ ಕಷ್ಟಪಟ್ಟು ಬಂದೀನಿ ಈ ಜಾಗದಲ್ಲಿ. ಇದೇ ಜಾಗದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ಇಲ್ಲಿ ಕುತ್ಕೊಂಡು ತುಂಬ ಕಷ್ಟಪಟ್ಟಿದ್ದೀನಿ ನಾನು. ತುಂಬ ಹತ್ತಿದ್ದೀನಿ, ತುಂಬ ಏನೇನೋ ಇತ್ತು ಇಲ್ಲೂ ಸಿಚುವೇಶನ್ಸು. ಅದೇ ಹೇಳಿನಲ್ಲ, ಟೈಮ್ ಬಂದಾಗ ಅದೆಲ್ಲ ಹೇಳ್ತೀನಿ ಅಂತ. ಸೊ ಡೋಂಟ್ ಗಿವ್ ಅಪ್. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಗಿವ್ ಅಪ್ ಮಾಡಬೇಡಿ. ನಿಮ್ಮ ಲೈಫ್ ಬೇಗನೆ ಚೇಂಜ್ ಆಗುತ್ತೆ. ನಾನು ಪ್ರೇ ಮಾಡ್ತೀನಿ ನಿಮ್ಮೆಲ್ಲರ ಲೈಫಲ್ಲೂ ಏನೋ ಒಂದು ಮಿರಾಕಲ್ ಆಗಲಿ, ಲೈಕ್ ನನ್ನ ಲೈಫಲ್ಲಿ ಆಗಿದೆಯಲ್ಲ ಆ ಥರ. ಸೊ ಅಷ್ಟೇ, ಥ್ಯಾಂಕ್ ಯು. ಮನೆಗೆ ಬಂದೆ, ಅಲ್ಲೆಲ್ಲರ ಹತ್ರ ಮಾತಾಡಿಸ್ಕೊಂಡು ಸ್ವಲ್ಪ ಚಿಟ್ಚಾಟ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ. ಇವಾಗ ಒಂದು ಶೂಟಿಗೆ ಹೋಗಬೇಕು. ಸೊ ಹೊರಡ್ತಾ ಇದ್ದೀನಿ ಇವಾಗ. ಆಲ್ಮೋಸ್ಟ್ ಟೈಮ್ ಇವಾಗ 6 ಗಂಟೆ, ಮೇ ಬಿ 6 ಗಂಟೆ ಅವ್ರು 5:30 ಸಮಥಿಂಗ್. ಶೂಟ್ ಕೊಡಬೇಕು. ನಾಗರಬಾವಿಯಲ್ಲಿರೋ ಶೂಟು, SMR ಅಲ್ಲಿ ಬರ್ತಾರೆ, ನಾನು ಅಲ್ಲಿ ಬರ್ತಾಯಿದ್ದೀನಿ. ಇವಾಗ ಶೂಟ್ ಮಾಡಬೇಕು. ಬನ್ನಿ, ಕರ್ಕೊಂಡು ಹೋಗ್ತೀನಿ, ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಶೂಟಿಗೆ ಬಂದಿದ್ದೀನಿ ನಾನು. ಸೊ ನಾನು ಇವತ್ತು ಲೈಟ್ ಹಿಡ್ಕೊತಿರೋದು. ಇವ್ರಿಗೆ ಆಕ್ಟಿಂಗ್ ಮಾಡಕ್ಕೆ 25 ಟೇಕ್ ತಗೊಂಡಿದ್ದಾರೆ ಗೈಸ್ ಇವರು. 25 ಟೇಕ್ ಕಾರಣನೇ ಇವರು. ಇನ್ನೊಂದ್ಸಲ ನೋಡಿ ಗೈಸ್, ಎಲ್ಲಾರ್ಗು ತೋರಿಸ್ತೀನಿ. ಹೋಗಿ ಸೀರಿಯಸ್ ಆಗಿ ಮಾಡಿ. ಇವಾಗ 10:30 ಟೈಮ್. ಇವಾಗ ನಂದೇ ತಾನೇ ಬರ್ತೀನಿ ಇಷ್ಟೊತ್ತು. ಗುರು ಒಂದ್ ಕೈಲಿ ಆಗ್ತಿಲ್ಲ, ಬೇಗ ಮಾಡಿ. ಯಾರೇನು ಮಾಡಿ ಅಷ್ಟೊತ್ತು ಅಂತ. ರೆಡಿ? 3, 2, 1 ಆಕ್ಷನ್. ಅಲ್ಲಿ ನೋಡಿ, ಯಾರ ಜೊತೆ ಮಾತಾಡ್ತಾನೋ? ನನ್ನ ಗರ್ಲ್ಫ್ರೆಂಡ್ ಎಕ್ಸ್ ಗರ್ಲ್ಫ್ರೆಂಡ್. ಮೈಕ್ ಬೇಡ, ಆಮೇಲೆ ಅದೇ ಪ್ಯಾಂಟ್ ಅದೇನು 26ನೇ ಟೇಕ್ ಇದು. ಸೊ ಇವಾಗ ನಾನು ನಗ್ಲಿಲ್ಲ, ಏನೂ ಮಾಡಿಲ್ಲ, ಸೀರಿಯಸ್ ಆಗಿ ಇದೆ. ರೆಡಿ?
ಛತ್ರಿ ನಾನು ಬ್ಲಾಗಲ್ಲಿ ಮಾತಾಡ್ತೀನಿ ಅಂತಾನೆ. ನಾನು ಶೂಟ್ ಮಾಡ್ಬೇಕು ನಿಮ್ ಬ್ಲಾಗ್. ಯಾರ ಜೊತೆ ಮಾತಾಡ್ತಾನ? ಅವ್ರದ್ದು ಏನಕ್ಕೆ ನೋಡ್ಕೊಳ್ಳಿ. ಏನಕ್ಕೆ ನಗ್ತಾ ಇದ್ದೀರಾ? ನನ್ನ ಮುಖ ಏನಕ್ಕೆ, ನನ್ನ ಮುಖ ನೋಡ್ಬೇಡಿ ನೀವು ಆಕ್ಟರ್ ನೀವು ನಮ್ಮ ಮುಖ ಏನಕ್ಕೆ ನೋಡ್ಕೊಂಡು ನಗ್ತಾ ಇದ್ದೀರಾ? ಅಲ್ಲಿ ಹಿಂದೆಗಡೆ ಒಬ್ಬ ನಡ್ತಾವೆ ಅಲ್ಲಿ. ಮಾತ್ರ ಮಾತಾಡಲ್ಲ. ಏನ ಬಡವಲಿ 2-3 ದಿವಸದಿಂದ ಕಾಣಿಸ್ತಾನೆ ಇರ್ಲಿಲ್ಲ. ಮೈಸೂರು ಝೂಗೆ ಆಫ್ರಿಕಾದಿಂದ ಒಂದು ಹುಲಿ ತರಿಸಿದ್ರು, ಅದಕ್ಕೆ ನೈಲ್ ಪಾಲಿಸ್ ಹಾಕಕ್ ಹೋಗಿದೆ. ಹೇಗೆ ಮಾತಾಡಲ್ಲ ಸುಮ್ಮನೆ? ಚಿಕ್ಕ ಚಿಕ್ಕ ವಿಚಾರಕ್ಕೆ ಹೊರಗಾಡ್ತೀನಿ. ಡಿವೋರ್ಸ್ಗೆ ಕಾರಣ ಏನು? ಇವಳ ಜೊತೆ ಬಾಳಕ್ ಇಷ್ಟ ಇಲ್ಲ. ಹಾಲಿನ ಜೊತೆಲಿ ಎಷ್ಟೇ ನೀರ್ ಬೆರೆಸಿದ್ರು ಸ್ಟವ್ ಮೇಲೆ ಇಡೋವರೆಗೂ ಜೊತೆಲೇ ಇರ್ತದೆ. ಬೆಂಕಿ ಶಾಖ ತಗುಲ್ತಿದ್ದಂಗೆ ನೀರೆಲ್ಲ ಹಾವೇ ಹೋಗ್ಬಿಡುತ್ತೆ. ಹಂಗೆ ನಾನು ಅವಳು. ಸೊ ಗೈಸ್, ಬೇಗ ಬೇಗ ಶೂಟ್ ಮುಗಿಸೋಣ ಬನ್ನಿ. ಮತ್ತೆ ಲೇಟರ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. 10:30 ಗೈಸ್ ಟೈಮ್. ಇನ್ನ ನೋಡಿ ಎಷ್ಟು ಲೇಟ್ ಮಾಡ್ತಿರೋದು ಇವರು. ಗೈಸ್ ಶೂಟ್ ಮುಗಿಸಾಯ್ತು. ತಿಲಕ್ ಕಟ್ಟಿರೋದಿದು. ಇವತ್ತಿನ ಶೂಟ್ ಅಷ್ಟೇ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಫುಲ್ ಮಜಾ ಮಾಡಿದ್ದೀವಿ. ಶೂಟಲ್ಲೂ ಮಜಾ ಮಾಡಿದ್ದೀವಿ. ಹಾಗೆ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ, ಮನೆ ಕಡೆಗೆ. ಸೊ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಬಾಯ್ ಹೇಳ್ಬಿಡಿ ಎಲ್ರು. ಗುರು ಬಾಯ್. ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ಗುರು ಬಾಯ್. ಜೈ ಹಿಂದ್. ಸೊ ಅಷ್ಟೇ ಗೈಸ್, ಟೇಕ್ ಕೇರ್, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಆಡಿಸುವಾತನ ಕೈ ಕೆಳಕದಲ್ಲಿ ಎಲ್ಲದಗಿದೆ, ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ.